ನಮ್ಮೆಲ್ರಿಗೂ ಸಾಮಾನ್ಯವಾಗಿ ಏನನ್ಸುತ್ತೆ ಗೊತ್ತಾ, ಒಳ್ಳೆ ನಿರ್ಧಾರ ತಗೊಂಡ, ಅಪ್ಪ ಮಾಡಿದ್ದಾರೆ ಅಂತ ಅದನ್ನೇ ಮಾಡೋಕ್ಕಾಗತ್ತಾ, ಏನೋ ಅವನ ಒಂದು ಟ್ಯಾಲೆಂಟಿಗೆ ಅವನೇನೋ ಹುಡ್ಕೊಂಡು ಹೋದ ಅಂದರೆ ಅವನೇನೋ ಮಾಡ್ತಾ ಇದ್ದಾನೆ ಅಂತ ನಮಗೆ ಅನ್ಸುತ್ತೆ. ಆದರೆ ನಾವು ಇಲ್ಲಿ ಹಿಂಗೂ ಯೋಚನೆ ಮಾಡಬೇಕು. ಅದೇನಂದ್ರೆ, ಜಾಡಮಾಲಿ ಆಗುತ್ತಿದ್ದೆ ಅಂತ ಅವರು ಒಂದು ಶೀರ್ಷಿಕೆ ಬರೆದಿದ್ರಂತೆ. ಇದನ್ನ ನೋಡ್ಬಿಟ್ಟು ಇವರು ಯಾರು, ನಮ್ಮ ಲೇಖಕಿ, ಅದನ್ನ ಓದೋಣ ಅಂತ ಓದಿದಾಗ ಅವ್ರಿಗೇನು ಅರ್ಥ ಆಯ್ತು ಅಂತ ಬರೆದಿದ್ದಾರೆ. ನನಗೇನೋ ವಿಪರೀತ ಕುತೂಹಲ ಬಂದು ಅದನ್ನ ಓದಿದ್ಮೇಲೆ ನಂಗೆ ಗೊತ್ತಾಯ್ತು ಅವ್ರು ಏನು ಹೇಳಿದ್ದಾರೆ ಅಂತ. ನಮಸ್ತೆ. ಚಿಂತೆ ಬಿಡಿ ಚಿಲ್ ಮಾಡಿ, ಶ್ವೇತಾ ಬೇಡಿ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್, ಹಾಗೆ ಏನು ಹೇಳ್ತಾರೆ, ಈ ಚಾಪ್ಟರ್ ಆ್ಯಕ್ಚುಲಿ ತುಂಬ ಜನಕ್ಕೆ ಒಂದು ಕ್ಲಾರಿಟಿ ಕೊಡುವಂತಹ ಚಾಪ್ಟರ್ ಆಗಿದೆ. ಈ ಚಾಪ್ಟರ್ ಹೆಸರು ಚೆನ್ನಾಗಿದೆ, ಹಾಡುವುದು ಅನಿವಾರ್ಯ ಕರ್ಮ. ಇದನ್ನ ಹಾಡಲ್ಲಿ ನಾವು ಕೇಳಿರ್ತೀವಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ ಅಂತ. ಕರ್ಮ ಅಂದರೆ ಅಯ್ಯೋ ನನ್ನ ಕರ್ಮ ಅಲ್ಲ, ಕೆಲಸ ಅನಿವಾರ್ಯ, ಅದು ಹಾಡೋದು ಅನಿವಾರ್ಯ, ಅದೇ ನನ್ನ ಕರ್ಮ, ಅದೇ ನನ್ನ ಕೆಲಸ ಅಂತ. ಆ ಮೀನಿಂಗಲ್ಲಿ ಬರೆದಿರುವಂಥದ್ದು ಏನು ಅಂತ ನೋಡೋಣ. ನಾವು ಈ ಒಂದು ಕಥೆಯಲ್ಲಿ ಬರೋ ಥರ ತಪ್ಪನ್ನ ಮಾಡಿದೀವ ಅಂತ ಯೋಚನೆ ಮಾಡೋಣ. ಮಾಡ್ತಾ ಇದ್ದರೆ ಈಗ ತಿದ್ಕೊಳ್ಳೋಣ. ಒಂದು ಹಳ್ಳಿ ಇತ್ತಂತೆ, ಅಲ್ಲಿ ಒಂದು ಕುಟುಂಬ. ಒಬ್ಬ ಶಿಲ್ಪಿಗೆ 2 ಮಕ್ಕಳು. ಓಕೆ, ಅಪ್ಪನಿಗೆ ತನ್ನೆರಡು ಮಕ್ಕಳು ತನಗೆ ಪೂರ್ವಜರಿಂದ ಬಂದಂತಹ ಈ ಶಿಲ್ಪಕಲೆಯನ್ನು ಕಲಿತು ಅದನ್ನೇ ಮುಂದುವರಿಸಿಕೊಂಡು ಹೋಗಲಿ ಅನ್ನುವ ಆಸೆ. ಒಬ್ಬ ಮಗನಿಗೆ ಅಪ್ಪನ ಮೇಲೆ ಗೌರವ, ಅಪ್ಪ ಕೆಲಸದ ಮೇಲೆ ತೋರುತ್ತಿದ್ದ ಶ್ರದ್ಧೆಯನ್ನು ನೋಡಿ ತಾನು ಹಾಗೆಯೇ ಆಗಬೇಕು ಅಂದ್ಕೊಳ್ತಾ ಇದ್ದ. ಆದರೆ ಕಿರಿಯ ಮಗನಿಗೆ ಅದೇನೂ ಅಸಡ್ಡೆ, ನಾನು ಯಾಕೆ ಕಲ್ಲು ಹೊಡೆಯೋ ಕೆಲಸ ಮಾಡಬೇಕು, ಎಲ್ಲರೂ ಇದೇ ಕೆಲಸ ಮಾಡಿದ್ರೆ ಸ್ವಂತಕ್ಕೆ ಬೆಲೆ ಎಲ್ಲಿ ಇರುತ್ತೆ, ಸಮಯ ಹಾಗೆ ಕಳೆದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದ. ಇಬ್ಬರು 10ನೇ ತರಗತಿ ಮುಗಿಸಿದ್ರು. ಅಪ್ಪ ಪಾಠ ಮಾಡುತ್ತೇನೆ ಎಂದು ಇಬ್ಬರನ್ನು ಕರೆದರು. ಓಕೆ, ಅಂದರೆ ಶಿಲ್ಪಕಲೆಯನ್ನು ಹೇಳ್ಕೊಡ್ತೀವಿ ಅಂತ ಹೇಳಿ, ಅವನು ಕೆತ್ತನೆಯನ್ನು ಹೇಳ್ಕೊಡ್ತೀವಿ ಅಂತೇಳಿ ಕರೆದ್ರು ಅಪ್ಪ ಇಬ್ಬರು ಮಕ್ಕಳನ್ನ. ಮೊದಲ ಮಗ ಪ್ರೀತಿಯಿಂದ ಒಪ್ಪಿಕೊಂಡು ಕಲಿಕೆಯನ್ನು ಪ್ರಾರಂಭ ಮಾಡಿದ್ರು. 2ನೇ ಮಗ ಗೊಂದಲದಿಂದ ಎದುರುಗಡೆ ಏನು ಹೇಳಬೇಕು ಅನ್ನೋ ಪರಿಸ್ಥಿತಿ ಗೊತ್ತಾಗದೆ ಕಲಿಯೋಕೆ ಶುರು ಮಾಡ್ದ. ಆದರೆ ಮೊದಲೇ ಅವನು ಕಲಿತಾ ಮುಂದೆ ಸಾಕ್ತಾ ಆಸಕ್ತಿಯಿಂದ ಅವನು ಮುಂದೆ ಹೋಗ್ತಾನೆ ಇದ್ದ. ಆದರೆ 2ನೇ ಮಗ ಒಂದು ದಿನ ಧೈರ್ಯ ಮಾಡಿ, ಅಪ್ಪ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಹೊರಟುಬಿಟ್ಟ. ಹೊರಟುಬಿಟ್ಟು ಅವನು ನಂಗೆ ಈ ಕೆಲಸ ಮಾಡಲ್ಲ ಅಂತ ಎದ್ದು ಹೊರಟುಬಿಟ್ಟ. ಆಯಿತು, ಅವನು ಈ ಕೆಲಸ ಬೇಡ ಅಂತ ಡಿಸೈಡ್ ಮಾಡಿ ನಾನೇನಾದರೂ ಮಾಡಬೇಕು, ಇದೇ ಕೆಲಸ ಮಾಡಬಾರ್ದು ಅಂತ ಇವನು ನಿರ್ಧಾರ ಮಾಡ್ದ. ನಮ್ಮೆಲ್ರಿಗೂ ಸಾಮಾನ್ಯವಾಗಿ ಏನನ್ಸುತ್ತೆ ಗೊತ್ತಾ, ಒಳ್ಳೆ ನಿರ್ಧಾರ ತಗೊಂಡ, ಅಪ್ಪ ಮಾಡಿದ್ದಾರೆ ಅಂತ ಅದನ್ನೇ ಮಾಡೋಕ್ಕಾಗತ್ತಾ, ಏನೋ ಅವನ ಒಂದು ಟ್ಯಾಲೆಂಟಿಗೆ ಅವನೇನೋ ಹುಡ್ಕೊಂಡು ಹೋದ ಅಂದರೆ ಅವನೇನೋ ಮಾಡ್ತಾ ಇದ್ದಾನೆ ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ಇಲ್ಲಿ ಹಿಂಗೂ ಯೋಚನೆ ಮಾಡಬೇಕು. ಅದೇನಂದರೆ, ಅವನು ಏನೋ ಮಾಡ್ತೀನಿ ಅಂತ ಹೋದ್ನಲ್ಲ, ಆದರೆ ಏನು ಮಾಡ್ತೀನಿ ಅಂತಲೇ ಗೊತ್ತಿರಲಿಲ್ಲ, ಗುರಿ ಇರಲಿಲ್ಲ, ಇದ್ದದ್ದು ಒಂದೇ. ಎಲ್ಲರೂ ಮಾಡ್ತಾ ಇದ್ದಿದ್ದು ನಾನು ಮಾಡಿದ್ರೆ ಏನು ಉಪಯೋಗ, ಏನಾದರೂ ಬೇರೆ ಮಾಡಬೇಕು ಅಂತ ಯೋಚನೆ ಮಾಡಿ ನನ್ನನ್ನೆಲ್ಲರೂ ಗುರ್ತಿಸ್ಬೇಕು, ನಾನು ಜಯಶಾಲಿ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಹೊರಟ. ಆದರೆ ಇಲ್ಲಿ ಅವನು ಯೋಚನೆ ಮಾಡಲಿಲ್ಲ ನಾನು ನಿಜವಾಗ್ಲೂ ಮಾಡಬೇಕಾಗಿರೋ ಕೆಲಸ ಏನು ಅಂತ. ಶ್ರದ್ಧೆಯಿಂದ ಕೆಲಸ ಕಲಿತ ಮೊದಲ ಮಗ ಅತ್ಯುತ್ತಮ ಶಿಲ್ಪಿ ಅಂತ ಅನ್ನಿಸ್ಕೊಂಡ, ಗೌರವನ ಪಡ್ಕೊಂಡ. ಅಂದ ಹಾಗೆ ನಾವು ಕೆಲವೊಮ್ಮೆ ಈ 2ನೇ ಹುಡುಗನ ಥರ ಬಿಹೇವ್ ಮಾಡ್ತಾ ಇರ್ತೀವಿ. ಏನೇನೋ ಮಾಡಬೇಕು ಅನ್ನೋ ಆಸೆ, ಆದರೆ ಏನನ್ನೂ ಮಾಡಬೇಕು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿರ್ತೀವಿ. ಕಡೆಗೆ ಏನೂ ಮಾಡದೆ ಇನ್ನೇನೋ ಮಾಡಿ ಬದುಕನ್ನು ಕಳೆದು ಬಿಡ್ತೀವಿ. ಅನೇಕ ವರ್ಷಗಳ ಹಿಂದೆ ಒಂದು ಮಾಸಪತ್ರಿಕೆಯಲ್ಲಿ, ಓಕೆ, ಇದು ಒಂದು ನಾವು ತಿಳ್ಕೋಬೇಕು, ನಾವೇನೋ ಮಾಡ್ತೀವಿ ಅಂತ ಹೋಗಿ ಏನೂ ಮಾಡದೆ ಇರೋದ್ರ ಬದಲು ಏನು ಮಾಡ್ತೀವಿ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ತಂದೆ ಮಾಡೋ ಕೆಲಸನೇ ಮಾಡಬೇಕು ಅಂತ ಇಲ್ಲ, ಆದರೆ ಅಟ್ಲೀಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ.
ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ, ಒಂದು ಪತ್ರಿಕೆನ ಇವ್ರು ಓದ್ತಾ ಇದ್ರಂತೆ. ಅವಾಗ ಒಂದು ಶೀರ್ಷಿಕೆ ನೋಡಿದ್ರಂತೆ, ನಟ ಪ್ರಕಾಶ್ ರಾಜ್ ಸರ್ ಅವರು ಬರೆದಿರುವಂಥದ್ದು, ಉತ್ತಮ ಜಾಡಮಾಲಿ ಆಗುತ್ತಿದ್ದೆ ಅಂತ ಬರೆದಿದ್ರಂತೆ. ಜಾಡಮಾಲಿ ಅಂತ ಅಂದರೆ ಶೌಚಾಲಯವನ್ನು ಕ್ಲೀನ್ ಮಾಡುವಂತಹ ಕೆಲಸ, ಓಕೆ, ಮಾಡ್ತಾ ಇದ್ರಂತೆ. ಅಂದರೆ ನಾನು ಉತ್ತಮ ಜಾಡಮಾಲಿ ಆಗುತ್ತಿದ್ದೆ ಅಂತ ಅವರು ಒಂದು ಶೀರ್ಷಿಕೆ ಬರೆದಿದ್ರಂತೆ. ಇದನ್ನು ನೋಡಿಬಿಟ್ಟು ಇವರು ಯಾರು ನಮ್ಮ ಲೇಖಕಿ ಅದನ್ನು ಓದೋಣ ಅಂತ ಓದಿದಾಗ ಅವ್ರಿಗೇನು ಅರ್ಥ ಆಯಿತು ಅಂತ ಬರೆದಿದ್ದಾರೆ. ನನಗೇನೋ ವಿಪರೀತ ಕುತೂಹಲ ಬಂದು ಅದನ್ನು ಓದಿದ್ಮೇಲೆ ನಂಗೆ ಗೊತ್ತಾಯಿತು ಅವ್ರು ಏನು ಹೇಳಿದ್ದಾರೆ ಅಂತ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ಒಂದು ವೇಳೆ ನಟನಾಗದಿದ್ದರೆ, ಆ್ಯಕ್ಟಿಂಗ್ ಫೀಲ್ಡಿಗೆ ಬರದೇ ಇದ್ದಿದ್ರೆ, ನಾನು ಯಾವುದೇ ಕ್ಷೇತ್ರನ ಆಯ್ದುಕೊಂಡಿದ್ರು ಸಹ ಅದರಲ್ಲಿ ಉತ್ತಮನಾಗಿರ್ತಾ ಇದ್ದೆ. ನಾನು ಒಂದು ವೇಳೆ ಜಾಡಮಾಲಿಯಾಗಿದ್ದರೂ ಸಹ ಜಗತ್ತಿನ ಶ್ರೇಷ್ಠ ಜಾಡಮಾಲಿ ಆಗೋದ್ರ ಕಡೆಗೆ ಪ್ರಯತ್ನಿಸ್ತಾ ಇದ್ದೆ ಅಂತ. ಎಷ್ಟು ಅದ್ಭುತವಾದ ಮಾತು. ಇನ್ ಕೇಸ್ ನಾನು ನಟ ಆಗಿಲ್ಲ ಅಂದರೂ ಕೂಡ ನಾನು ಯಾವ ಕ್ಷೇತ್ರದಲ್ಲಿರ್ತೀನಿ ಅಲ್ಲೇ ನಾನು ಚೆನ್ನಾಗಿ ಬೆಳೀತಾ ಇದ್ದೆ. ಇನ್ ಕೇಸ್ ನಾನೇನಾದರೂ ಶೌಚಾಲಯನ ಕ್ಲೀನ್ ಮಾಡುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದರೆ ಜಗತ್ತಲ್ಲಿ ಶ್ರೇಷ್ಠ ಶೌಚಾಲಯನ ಕ್ಲೀನ್ ಮಾಡುವಂಥ ವ್ಯಕ್ತಿ ನಾನು ಆಗ್ತಾ ಇದ್ದೆ. ಅಂದರೆ ನಾನು ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರು ಕೂಡ ನಾನು ಅದರಲ್ಲಿ ಗೆಲ್ತಾ ಇದ್ದೆ ಅಂತ. ಇಲ್ಲಿ ಈ ಮಾತನ್ನು ಓದಿದ ನಂತರ ಇಂದಿಗೂ ಈ ಮಾತು ನನ್ನೊಳಗಡೆ ನೆನಪಾಗ್ತಾನೆ ಇರುತ್ತೆ. ನಾನು ಏನೇನೋ ಆಗೋಕ್ಕೆ ಬಯಸ್ತೀವಿ, ನಿಜ, ನಾವೇನೇನೋ ಆಗಬೇಕು ಅಂತ ಬಯಸ್ತೀವಿ, ಆದರೆ ಏನು ಮಾಡ್ತಿದ್ದೀವೋ ಅದರಲ್ಲೇ ಉತ್ತಮರಾಗೋಕ್ಕೆ ಬಯಸೋದಿಲ್ಲ. ಏನೋ ಮಾಡಬೇಕು ಅಂತ ಹೋಗೋದಕ್ಕಿಂತ ಫಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನೋಡಬೇಕು. ಹಾಗೆ ಅದರಲ್ಲೇ ನಾವು ಅದ್ಭುತವಾದಂತಹ ಗುರಿಯನ್ನು ಸಾಧಿಸೋದಕ್ಕೆ ನಾವು ಪದೇ ಪದೇ ಗುರಿಯನ್ನು ಚೇಂಜ್ ಮಾಡಬಾರ್ದು. ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದರಲ್ಲೇ ನಿರಂತರವಾಗಿ ನಾವು ಬೆಳಿಬೇಕಾಗಿದೆ. ಉದಾಹರಣೆಗೆ ನೀವು ಬರಿತಾ ಇದ್ದೀರಾ ಅಂದ್ಕೊಳ್ಳಿ, ಇದು ನಿಮ್ಮ ಹವ್ಯಾಸ, ಬರವಣಿಗೆ. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೋ ಒಂದು ಕಡೆ ಬರಿತಾ ಇದ್ದೀರಾ, ಯಾರು ಓದ್ತಾ ಇಲ್ಲ, ಬರೆಯೋರು ತುಂಬ ಜನ ಇದ್ದಾರೆ ಬಟ್ ಓದೋರು ತುಂಬ ಜನ ಇಲ್ಲ. ಹಾಗಂತ ನೀವು ಬರೆಯೋದನ್ನು ಯಾಕೆ ನಿಲ್ಲಿಸಬೇಕು? ಯಾರು ಓದ್ತಾ ಇಲ್ಲ ಅಂತ ನೀವು ಬರೆಯೋದನ್ನು ನಿಲ್ಲಿಸೋದಲ್ಲ. ನಿಮಗೆ ಯಾವ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಿರುತ್ತೆ, ನಿಮಗೇನು ಆಸೆ ಇರುತ್ತೆ ಅದನ್ನು ನೀವು ಮಾಡಬೇಕಾಗಿದೆ. ಪ್ರತಿದಿನ ಹೊಸ ಹೊಸ ವಿಷಯಗಳು, ಅವಕಾಶಗಳು ನಮ್ಮ ಮುಂದೆ ಇವೆ. ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಸ್ವಾತಂತ್ರ್ಯ ನಮಗಿದೆ. ಅದೆಲ್ಲವನ್ನು ಬಿಟ್ಟು ಬರೆದರೆ ಯಾರು ಓದ್ತಾರೆ, ಆಡ್ಕೊಂಡ್ಬಿಟ್ರೆ, ಏನಾದರೂ ಅಂದ್ಬಿಟ್ರೆ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ನಾವು ಈ ಭಯನ ಬಿಟ್ಟು ನಮ್ಮ ಕೆಲಸನ ನಾವು ಆಯ್ಕೆ ಮಾಡಬೇಕಾಗಿದೆ. ಕೆಲವೊಮ್ಮೆ ಅಸಮಾಧಾನ ಆಗುತ್ತೆ, ಕೆಲವೊಂದು ಸಲ ಯಾರಾದರೂ ನಮಗೆ ಚುಚ್ಚಿ ಮಾತಾಡಿದಾಗ ಬಿಟ್ಬಿಡೋಣ ಅಂತ ಅನಿಸುತ್ತೆ. ಆದರೆ ನಾವು ಅದನ್ನು ಮಾಡಬಾರ್ದು. ನಮ್ಮ ಪ್ರಯತ್ನನ ನಾವು ಮುಂದುವರಿಸ್ಕೊಂಡು ಹೋಗಬೇಕು, ಫಲ ಸಿಕ್ಕೇ ಸಿಗುತ್ತೆ. ಹಾಗೆ ಇಲ್ಲಿ ಮೇಲೆ ಹೇಳಿದ ಕಥೆನ ಇವ್ರು ಮತ್ತೆ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಎರಡನೇ ಹುಡುಗ ಏನು ಬೇಡ ಅಂತ ಸ್ಪಷ್ಟವಾಗಿ ಅವನಿಗೆ ಗೊತ್ತಿತ್ತು. ನಾನು ನಮ್ಮ ತಂದೆ ಥರ ಕೆಲಸ ಮಾಡಬಾರ್ದು ಅಂತ ಗೊತ್ತಿತ್ತು, ಮಾಡಲ್ಲ ಅಂತ. ಆದರೆ ಅದೇ ಥರನೇ ಏನು ಬೇಕು ಅನ್ನೋದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡವು ಬಿಟ್ಟ. ಬಹುಶಃ ಈ ತಪ್ಪು ನಾವೆಲ್ಲರೂ ಮಾಡ್ತಾ ಇರ್ತೀವಿ. ನಾವು ಒಂದು ಗುರಿಯನ್ನು ಇಟ್ಟ ಮೇಲೆ ಅದರತ್ತ ನಡೆಯುವ ಸತತ ಪ್ರಯತ್ನವನ್ನು ಮಾಡಲೇಬೇಕು. ಮೊದಲು ಗುರಿ ಇಡಬೇಕು, ಅದರತ್ತ ಸತತವಾಗಿ ನಾವು ರೀಚ್ ಮಾಡೋಕ್ಕೆ ಹೋಗ್ತಾ ಇರಬೇಕು. ಹೀಗೆ ಹೊರಟು ನಿಂತಾಗ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಸಾಮಾನ್ಯ. ಕೆಲವೊಮ್ಮೆ ಎಡವುತ್ತೀವಿ, ಕೆಲವೊಮ್ಮೆ ತೆವಳ್ಕೊಂಡಾದ್ರೂ ಪರವಾಗಿಲ್ಲ, ಕೆಲವೊಮ್ಮೆ ಕೂತ್ಕೊಂಡಾದ್ರೂ ಪರವಾಗಿಲ್ಲ, ಒಮ್ಮೆ ಎದ್ದು ನಿಂತು ಮೈ ಕೊಡುವಿ ನಿಧಾನವಾಗಿ ನಡೆದ್ರೂ ಪರವಾಗಿಲ್ಲ, ತುಸು ದೂರ ಓಡಿ ನಮ್ಮ ಗುರಿ ಮುಟ್ಟಬೇಕು. ನಮಗೆ ಯಾವುದು ಬೇಕು, ಯಾವುದು ನಿಜಕ್ಕೂ ನಮ್ಮದೇ ಪ್ರಕಾರ ಎನ್ನುವ ಸ್ಪಷ್ಟ ಚಿತ್ರಣ ಸಿಕ್ಕರೆ ಮಿಕ್ಕೆಲ್ಲವೂ ಬೆಣ್ಣೆಯಷ್ಟೇ ಸುಲಭ, ಮೃದುವಾಗಿರುತ್ತೆ. ಅಂದರೆ ಏನು ಗೊತ್ತಾ, ಮೊದಲು ನಾವು ಯಾವುದ್ರಲ್ಲಿ ಸಕ್ಸಸ್ ಆಗಬೇಕು ಅಂತ ಇದ್ದೀವಿ ಆ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಯಾರು ಏನು ಹೇಳ್ತಾರೆ ಅನ್ನೋದನ್ನು ಬಿಟ್ಟು ಅದರಲ್ಲೇ ನಿರಂತರವಾಗಿ ಹೋಗ್ತಿರ್ಬೇಕು. ಒಂದು ಸ್ವಲ್ಪ ಟ್ರೈ ಮಾಡೋದು, ಇದು ವರ್ಕ್ ಆಗ್ತಿಲ್ಲ ಅಂತ ಬೇರೆದಕ್ಕೆ ಹೋಗೋದು, ಇದು ವರ್ಕ್ ಆಗ್ತಿಲ್ಲ ಬೇರೆದು, ಇದು ವರ್ಕ್ ಆಗ್ತಿಲ್ಲ ಬೇರೆದು. ಯಾವ ಕ್ಷೇತ್ರನೂ ನಮಗೆ ವರ್ಕ್ ಆಗಲ್ಲ, ನಾವೇ ವರ್ಕ್ ಮಾಡಬೇಕಾಗಿದೆ. ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಸಕ್ಸಸ್ ಸಿಗುತ್ತೆ. ನಾವು ಕ್ಷೇತ್ರನ ಬೈಬಾರ್ದು, ಅಯ್ಯೋ ಆ ಫೀಲ್ಡಲ್ಲಿ ಎಲ್ಲರೂ ಆಗಲ್ಲ, ಈ ಫೀಲ್ಡಲ್ಲಿ ಎಲ್ಲರೂ ಆಗಲ್ಲ. ಅಲ್ಲ, ನನಗೆ ಮಾಡೋಕ್ಕಾಗಿಲ್ಲ, ನಾನು ಮಾಡಿಲ್ಲ, ಅಷ್ಟೇ ಸತ್ಯ. ಹಾಗಾಗಿ ನಾವು ಯಾವ ಕ್ಷೇತ್ರನ ಆಯ್ಕೆ ಮಾಡ್ಕೊತೀವಿ ಅದರಲ್ಲಿ ನಾವು ಆ ಗುರಿಯತ್ತ ಹೋಗಬೇಕಾಗಿದೆ. ಈಗಲೂ ಸಾಕಷ್ಟು ವಿಚಾರಗಳು ನಾವು ಕೇಳಿಸ್ಕೊತಾ ಇರ್ತೀವಿ, ಏನೇನೋ ಬರ್ತಾ ಇರ್ತವೆ, ಹಾಗೆ ಹೀಗೆ ಅಂತ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋ ಮಾತನ್ನ ಕೇಳಿಸ್ಕೋಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಇನ್ನು ನಿಂದಕರಿರಲ್ಲಯ್ಯ ಏನೋ ಒಂದು ಬರುತ್ತಲ್ಲ, ಅದನ್ನು ನಾವು ಮಾಡಬೇಕು. ಫುಲ್ ಬೇಡ, ಬಟ್ ಅದನ್ನು ನಾವು ನೆನಪು ಮಾಡ್ಕೊಂಡು ಮಾಡಬೇಕು. ಕೆಲವೊಂದು ಟೈಮ್ ನಾವು ಮಾಡೋ ಕೆಲಸನ ಆಡ್ಕೊತಾರೆ, ರೇಗಿಸ್ತಾರೆ, ಇದೆಲ್ಲ ಬೇಕಿತ್ತಾ ಅಂತಾರೆ. ಬಟ್ ಅವ್ರಿಗೆ ಬೇಕಿತ್ತಾ ಬೇಡವಾ ಅದು ನಮಗೆ ಬೇಡ, ನಮಗೆ ಬೇಕಿತ್ತಾ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿದೆ.
ಸೊ ನೀವಿವಾಗ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ ಫಸ್ಟ್ ಅದನ್ನು ಯೋಚನೆ ಮಾಡಿ. ಅದರಲ್ಲಿ ಫಸ್ಟು ನೀವು ನೆಲೆ ಊರಕ್ಕೆ ಅದರಲ್ಲಿ ಸಕ್ಸಸ್ ಆಗೋಕ್ಕೆ ವರ್ಕೌಟ್ ಮಾಡಿ. ತುಂಬ ಜನ ಅದು ಬಿಟ್ಟು ಇನ್ನೊಂದು ಅಂತ ಜಂಪ್ ಆಗ್ತಾನೇ ಇರ್ತಾರೆ. ಜಂಪ್ ಆಗ್ತಾ ಹೋದರೆ ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಸೆಟಲ್ ಆಗಲ್ಲ. ನಿರ್ಧಾರ ಮಾಡಿ ಒಂದು ಸ್ಟ್ರಾಂಗ್ ಆಗಿ, ಅದಕ್ಕೆ ಬೇಕಾದಂಥ ಕೆಲಸ ಮಾಡಿ ಆ್ಯಂಡ್ ಅದಕ್ಕೆ ಬೇಕಾದಂತಹ ಸಕ್ಸಸ್ ಖಂಡಿತ ಸಿಗುತ್ತೆ. ಆದರೆ ನಿಮಗೆ ನಿಮ್ಮೊಳಗಡೆ, ನಿಮ್ಮ ಮನಸ್ಸಿನೊಳಗಡೆ ಸ್ಪಷ್ಟವಾದ ಚಿತ್ರಣ ಇದ್ದರೆ ಮಿಕ್ಕೆಲ್ಲ ಕೆಲಸ ಸುಲಭ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಕರ್ಮ ಏನಿದೆ ಅಂದರೆ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡಬೇಕಾಗಿದೆ, ಅದು ಅನಿವಾರ್ಯ, ಮಾಡಲೇಬೇಕಾಗಿದೆ. ನಾವು ಇವತ್ತಿಂದ ನಮ್ಮ ಕೆಲಸವನ್ನು ನಾವು ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡೋಣ, ಫೋಕಸ್ ಮಾಡಿ ಮಾಡೋಣ, ನಿರಂತರವಾಗಿ ಮಾಡೋಣ. ಯಾವುದೋ ಪರಿಸ್ಥಿತಿಗಳಿಗೋಸ್ಕರ ಕ್ವಿಟ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ. ಅವ್ರು ಹೇಳಿದ್ರಲ್ಲ, ತೆಳ್ಕೊಂಡಾದ್ರೂ ಪರವಾಗಿಲ್ಲ, ಕೂತ್ಕೊಂಡಾದ್ರೂ ಪರವಾಗಿಲ್ಲ, ಉರುಡ್ಕೊಂಡಾದ್ರೂ ಪರವಾಗಿಲ್ಲ, ನಡ್ಕೊಂಡಾದ್ರೂ ಪರವಾಗಿಲ್ಲ, ಫೈನಲಿ ಆ ಗುರಿ ಮುಟ್ಟೋಣ. ಅದಷ್ಟೇ ನಮ್ಮ ಮುಂದೆ ಕಾಣಿಸ್ಬೇಕಾಗಿರುವಂತಹ ವಿಷಯ ಆಗಿರಬೇಕು. ಥ್ಯಾಂಕ್ ಯು.